ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹೊಸದಾಗಿ ಬಂದು ವಿಡಿಯೋನ ನೋಡ್ತಾ ಇದ್ರೆ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ರೆ ಅವರು ಕೂಡ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇವಾಗ ನನ್ನ ಹತ್ರ ನೋಡ್ತಾ ಇದ್ದೀರಾ ಒಂದು ದೊಡ್ಡ ಬಾಕ್ಸ್ ಇದೆ. ಈ ಬಾಕ್ಸಲ್ಲಿ ಒಂದು ಓವರ್ ಹೆಡ್ ಹೆಡ್ಫೋನ್ ಇದೆ. ಅದ್ಯಾವುದಪ್ಪ ಅಂದರೆ ಅವ್ರದ್ದು ಬೋಟ್ ರಾಕರ್ಸ್ 412 ಅನ್ನೋ ಮಾಡೆಲ್ನ ಒಂದು ಓವರ್ ಹೆಡ್ ಹೆಡ್ಫೋನು ಈಗ ನನ್ನ ಕೈಯಲ್ಲಿದೆ. ನಾನು ಈ ವಿಡಿಯೋದಲ್ಲಿ ಇದನ್ನ ಅನ್ಬಾಕ್ಸ್ ಮಾಡಿ ರಿವ್ಯೂ ಮಾಡ್ತಾ ಇದ್ದೀನಿ. ನಾನು ಮಾಡಿರೋ ರಿವ್ಯೂ ನಿಮ್ಗೆ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಯಾರು ತಗೋಬೇಕು ಅಂತ ಅನ್ಕೊಂಡಿರೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮೊದಲಾಗಿ ಈ ಬಾಕ್ಸ್ನ ಓಪನ್ ಮಾಡೋಣ. ನೋಡ್ತಾ ಇದ್ದಾರೆ ದೊಡ್ಡ ಬಾಕ್ಸ್, ಇದು ಆಲ್ರೆಡಿ ಓಪನ್ ಆಗಿದೆ, ಓಪನ್ ಬಾಕ್ಸ್ ಡೆಲಿವರಿ ಇರೋದ್ರಿಂದ. ಸೊ ಈ ಬಾಕ್ಸ್ನ ಫಸ್ಟ್ಗೆ ಓಪನ್ ಮಾಡ್ತಾ ಇದ್ದೀನಿ. ಡೈರೆಕ್ಟ್ ನಮಗೆ ಈ ಹೆಡ್ಫೋನ್ ಸಿಗುತ್ತೆ. ಫಸ್ಟ್ ಒಂದು ನಾನು ಹೆಡ್ಫೋನ್ನ ಅನ್ಬಾಕ್ಸ್ ಮಾಡಿದ್ದೆ, ಯಾವುದಪ್ಪ ಅಂದರೆ ಸೋನಿ ಅವ್ರದ್ದು ಓವರ್ ಹೆಡ್, ಅದು ವೈರ್ಡ್. ಸೊ ಇದು ವೈರ್ಲೆಸ್ಸು. ಸೊ ಅದೊಂದು ಅಷ್ಟೊಂದು ಕ್ವಾಲಿಟಿ ಇರಲಿಲ್ಲ, ಯಾಕಂದರೆ ಅದು ಕಡಿಮೆ ಕೊಟ್ಟಿದ್ದೆ. ಒಂದು 600 ರೂಪಾಯಿಗೇನೋ ಪರ್ಚೇಸ್ ಮಾಡಿದ್ದೆ ಅದನ್ನು. ಸೊ ಇದು 1300 ರೂಪಾಯಿಗೆ ಈಗ ನಾನು ಪರ್ಚೇಸ್ ಮಾಡಿದ್ದು. ಇದೇಗಿದೆ, ಇದ್ರ ಕ್ವಾಲಿಟಿ ಹೇಗಿದೆ ಇದನ್ನು ಚೆಕ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಓಪನ್ ಮಾಡಿದ್ರೆ ನಮಗೆ ಡೈರೆಕ್ಟಾಗಿ ಒಂದು ಹೆಡ್ಫೋನ್ ಸಿಗುತ್ತೆ. ಅದನ್ನು ಬಿಟ್ಟರೆ ಈ ಬಾಕ್ಸ್ ಒಳಗಡೆ ಇನ್ನೊಂದು ಬಾಕ್ಸ್ ಇದೆ. ಆ ಬಾಕ್ಸ್ ಒಳಗಡೆ ಒಂದು ಯೂಸರ್ ಮ್ಯಾನುವಲ್, ಒಂದು ಚಾರ್ಜಿಂಗ್ದು ಕೇಬಲ್ ಮತ್ತು ಒಂದು ಬೋಟ್ರದ್ದು ಒಂದು ಸ್ಟಿಕ್ಕರ್ ಇದೆ. ನೋಡ್ತಾ ಇದ್ರೆ ಅಷ್ಟೇ, ಈ ಬಾಕ್ಸ್ ಒಳಗಡೆ ಬೇರೆ ಏನಿರಲ್ಲ. ಸೊ ಇದನ್ನು ನಾನು ಈ ವಿಡಿಯೋದಲ್ಲಿ ಯೂಸ್ ಮಾಡ್ತೀನಿ. ನನ್ನ ಎಕ್ಸ್ಪೀರಿಯನ್ಸ್ ಹೇಗಿದೆ. ನಾನು ಓವರ್ ಹೆಡ್ ಹೆಡ್ಫೋನಲ್ಲಿ ಇದೆ ಎರಡನೇ ಹೆಡ್ಫೋನು. ನಾನು ಲಾಸ್ಟ್ ವಿಡಿಯೋ ಮಾಡಿದ್ದು ಅದು ಸೋನಿ ಅವ್ರದ್ದು, ಅದು ವೈರ್, ಇದು ವೈರ್ಲೆಸ್ಸು. ಇದರ ಸೌಂಡ್ ಹೇಗಿದೆ, ಇದ್ರ ಕ್ವಾಲಿಟಿ ಹೇಗಿದೆ, ನೀವೇನಾದರೂ ಪರ್ಚೇಸ್ ಮಾಡ್ತೀನಿ ಅಂದರೆ ಈ ಬಜೆಟ್ಗೆ ಪರ್ಚೇಸ್ ಮಾಡ್ಬೋದಾ ಬೇಡವಾ ಅನ್ನೋದನ್ನು ನಾನು ಯೂಸ್ ಮಾಡಿದ್ಮೇಲೆ ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ಮಿಸ್ ಮಾಡದೆ ಯೂಸ್ ಆಗುತ್ತೆ ಅಂದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಇವಾಗ ನಾನು ಈ ಹೆಡ್ಫೋನ್ನ 2-3 ದಿನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ದೀನಿ. ಇದರ ಕಂಫರ್ಟಬಲ್ ಹೇಗಿದೆ ಮತ್ತು ಇದರ ಬ್ಯಾಟ್ರಿ ಹೇಗಿದೆ ಮತ್ತು ಇದನ್ನು ನೀವು ಈ ಬಜೆಟಲ್ಲಿ ಪರ್ಚೇಸ್ ಮಾಡ್ಬೋದಾ ಏನು ಅನ್ನೋದನ್ನು ನಾನು ಈಗ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇದಾಗಿ ಇದರ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಹೇಳ್ತೀನಿ. ಅಂದರೆ ಬಿಲ್ಡ್ ಕ್ವಾಲಿಟಿ ನಾರ್ಮಲ್ ಇದು, ಅಂದರೆ ಇದು ಪ್ಲಾಸ್ಟಿಕ್ಕು, ನೀವು ಬಜೆಟಿಗೆ ಕೊಡ್ತಿದ್ರೆ ಅದರ ತಕ್ಕನಂಗೆ ಇದೆ. ಈ ಸ್ಪಾಂಜ್ ಕ್ವಾಲಿಟಿ ಕೂಡ ಅಷ್ಟೇ ಸ್ವಲ್ಪ ನನಗೆ ಹಾರ್ಡ್ ಅನ್ನಿಸ್ತು. ಯಾಕಂದರೆ ನಾನು ಸ್ವಲ್ಪ ಒಂದು 1 ಅವರ್ ಮತ್ತು 1.5 ಅವರ್ಸ್ ಕಂಟಿನ್ಯೂಸ್ ಆಗಿ ವೇರ್ ಮಾಡಿದಾಗ ನನಗೆ ಕಿವಿ ಪೇಯ್ನ್ ಬರೋ ಅಷ್ಟು ಫೀಲ್ ಆಯಿತು. ಸೊ ಕೆಲವೊಬ್ಬರಿಗೆ ಕಿವಿ ಸಣ್ಣದಿರ್ಬೋದು, ಕೆಲವೊಬ್ಬರಿಗೆ ದಪ್ಪ ಇರ್ಬೋದು. ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅವ್ರ ಕಿವಿ ಹೇಗಿರುತ್ತೆ ಅದ್ರ ಮೇಲೆ ಇದು ಪೇಯ್ನ್ ಬರುತ್ತೆ. ನನ್ನ ಕಿವಿಗಂತೂ ಇದು 1 ಗಂಟೆ 1.5 ಗಂಟೆ ಕಂಟಿನ್ಯೂಸ್ ಆಗಿ ನಾನು ಇದನ್ನು ಹಾಕೊಂಡು ಕೇಳಿದಾಗ ನನಗೆ ಸ್ವಲ್ಪ ಕಿವಿ ಪೇಯ್ನ್ ಬರೋಷ್ಟು ಪೇಯ್ನ್ ಬಂತು, ಒಂದು ಲೈಟಾಗಿ ಪೇಯ್ನ್ ಬಂತು. ಸೊ ಅದು ಎಲ್ರಿಗೂ ಆಗ್ಬೋದು, ಕೆಲವೊಬ್ರಿಗೆ ಆಗದೇನೂ ಇರ್ಬೋದು. ಅದು ಮತ್ತು ಇದು ಪ್ಲಾಸ್ಟಿಕ್ ಬಿಲ್ಡು ನೀವು ನೋಡ್ತಾ ಇರ್ಬೋದು. ಇಲ್ಲಿ ಬೋಟ್ ಅನ್ನೋ ಒಂದು ಸೈಡಲ್ಲಿ ಒಂದು ಲೋಗೋ ಕೊಟ್ಟಿದ್ದಾರೆ. ಸೊ ಒಂದು ಸ್ಟೈಲಿಶ್ ಆಗಿ ಒಂದು ಶೈನಿಂಗ್ ಕಾಣಿಸ್ಲಿ ಅಂತ. ಮೇಲ್ಗಡೆ ಸ್ಪಾಂಜ್ ಕೂಡ ಚೆನ್ನಾಗಿದೆ ಕ್ವಾಲಿಟಿ. ಮತ್ತೆ ಸೈಡಲ್ಲಿ ಬೋಟಲ್ ಲೋಗೋ ಆ ಕಡೆ ಈ ಕಡೆ. ಮತ್ತೆ ಇಲ್ಲಿ ಬಾಟಮ್ಲಿ ನಿಮಗೆ ಬರೋದಾದ್ರೆ ಫಿಸಿಕಲ್ ಬಟನ್ಸ್ ಇದೆ. ಅದರಲ್ಲಿ ಒಂದು ಪವರ್ ಆಫ್ ಬಟನ್ ಇದೆ. ನೀವು ಲಾಂಗ್ ಪ್ರೆಸ್ ಇಟ್ಕೊಂಡ್ರೆ ಪವರ್ ಆಫ್ ಬಟನ್ ಇದೆ. ಮತ್ತೆ ವಾಲ್ಯೂಮ್ ಅಪ್ ಡೌನ್, ಇದರಲ್ಲೇ ನೀವು ಮುಂದಕ್ಕೆ ಸಾಂಗ್ ಚೇಂಜ್ ಮಾಡ್ತೀನಿ ಅಂದರೆ ಚೇಂಜ್ ಮಾಡ್ಬೋದು, ಮತ್ತೆ ರಿವರ್ಸ್ ಬರ್ತೀನಿ ಅಂದರೆ ರಿವರ್ಸ್ ಬರ್ಬೋದು. ಇನ್ನೊಂದು ಸಿಂಗಲ್ ಬಟನ್ ಇದೆ, ಇದು ಬೀಸ್ಟ್ ಮೋಡು ಮತ್ತೆ ಸಿಗ್ನೇಚರ್ ಸೌಂಡ್ಗೆ ಸ್ವಿಚ್ ಮಾಡೋದಕ್ಕೆ ಒಂದು ಫಿಸಿಕಲ್ ಸಪ್ರೇಟ್ ಬಟನ್ ಕೊಟ್ಟಿದ್ದಾರೆ. ಮತ್ತೆ ಹಾಗೆ ಇದರಲ್ಲಿ ಕೆಳಗಡೆ ಬಂದರೆ ನಿಮಗೆ ಒಂದು ಟೈಪ್ ಸಿ ಪೋರ್ಟ್ ಇದೆ, ನಿಮಗೆ ಚಾರ್ಜಿಂಗ್ ಮಾಡೋದಕ್ಕೆ ಒಂದು ಟೈಪ್ ಸಿ ಪೋರ್ಟ್ ಕೊಟ್ಟಿದ್ದಾರೆ. ಒಂದು ಇಂಡಿಕೇಟರ್ ಇದೆ, ನಿಮಗೆ ಪೇರಿಂಗ್ ಆಗಿದೆ ಮತ್ತು ಚಾರ್ಜಿಂಗ್ ಆಗ್ತಿದೆ ಅನ್ನೋದೆಲ್ಲ ಇಂಡಿಕೇಟರ್ ತೋರಿಸೋದಕ್ಕೆ ಒಂದು LED ಇಂಡಿಕೇಟರ್ ಇದೆ. ಮತ್ತು ಇನ್ನೊಂದು ಮೈಕ್ರೋಫೋನ್ ಇದೆ. ನಿಮ್ಗೆ ಗೊತ್ತಿರ್ಬೋದು, ಇದು ಮೈಕ್ ಕೂಡ ಇನ್ಬಿಲ್ಟ್ ಇದೆ. ನೀವು ಫೋನಲ್ಲಿ ಕಾಲಿ ಮಾತಾಡ್ತೀನಿ ಅಂದರೆ ಮಾತಾಡ್ಬೋದು. ನಾನು ಕೇಳಿರೋ ಪ್ರಕಾರ ಮೈಕ್ ಕ್ವಾಲಿಟಿ ಸ್ವಲ್ಪ ಇನ್ನೂ ಬೆಟರ್ ಆಗಿರಬೇಕಿತ್ತು. ಸೊ ಒಂದೇ ಮೈಕ್ ಇರೋದ್ರಿಂದ ನಿಮಗೆ ಕ್ವಾಲಿಟಿ ನನಗೆ ಇನ್ನೂ ಸ್ವಲ್ಪ ಬೆಟರ್ ಆಗಿದ್ರೆ ಇನ್ನೂ ಸಖತ್ತಾಗಿರೋದು ಅನ್ನಿಸ್ತು. ಸೊ ಅದೊಂದು ನಾನು ನೋಟಿಸ್ ಮಾಡಿರೋದು. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿಲಿ ಚೆನ್ನಾಗಿದೆ. ಈ ಸ್ಪಾಂಜ್ ಒಂದು ಸ್ವಲ್ಪ ಸ್ಮೂತ್ ಕೊಟ್ಟಿದ್ರೆ ಇನ್ನೂ ಸಖತ್ತಾಗಿರೋದು ಅನ್ನಿಸ್ತು. ಸೊ ಪರವಾಗಿಲ್ಲ, ನೀವು ತೊಗೋತೀನಿ ಅಂದರೆ ಆರಾಮಾಗಿ ತೊಗೋಬೋದು. ಕೆಲವೊಬ್ರು ಕಿವಿಗೆ ಆರಾಮಾಗಿ ಕೂತ್ಕೊಳ್ಳುತ್ತೆ. ಇದರ ಸ್ಪೆಸಿಫಿಕೇಶನ್ ಬಗ್ಗೆ ಹೇಳಬೇಕು ಅಂದರೆ ಇದು ಕನೆಕ್ಟಿವಿಟಿ ಬಂದರೂ ಬ್ಲೂಟೂತ್ 5.4 ಇದೆ. ನಿಮಗೆ ಕನೆಕ್ಷನ್ ಇಶ್ಯೂ ಬಂದಿರಲಿಲ್ಲ. ನಾನು ಯೂಸ್ ಮಾಡ್ದಂಗೆ ಯಾವುದೇ ಥರದ ಕನೆಕ್ಷನ್ ಇಶ್ಯೂ ಬಂದಿಲ್ಲ. ನಾನು ಸಿಸ್ಟಮ್ ಕನೆಕ್ಟ್ ಮಾಡಿ ತುಂಬ ಹೊರಗಡೆ ಎಲ್ಲ ಓಡಾಡಿದ್ದೀನಿ ಕೂಡ, ಅಲ್ಲಿ ಯಾವುದೇ ಥರದ ಕನೆಕ್ಷನ್ ಫೇಲ್ಯೂರ್ ಬರಲಿಲ್ಲ. ಸೊ ಕನೆಕ್ಷನ್ ತುಂಬ ಚೆನ್ನಾಗಿದೆ. ಇದರಲ್ಲಿ ಯಾವುದೇ ಥರ 3.5 ಜಾಕ್ ಇಲ್ಲ. ನೀವು ಜಾಕ್ ಹಾಕ್ಬಿಟ್ಟು ಪ್ಲೇ ಮಾಡ್ತೀನಿ ಅಂದರೆ ಆ ಥರ ಆಪ್ಷನ್ ಇಲ್ಲ. ಸೊ ಬ್ಲೂಟೂತ್ ಒಂದಲ್ಲಿ ಕನೆಕ್ಟ್ ಮಾಡಿ ವೈರ್ಲೆಸ್ ಆಗಿ ಯೂಸ್ ಮಾಡ್ಬೋದು. ಇದರಲ್ಲಿ ಇರೋಂಥ ಬೇರೆ ಫೀಚರ್ ಬಗ್ಗೆ ಹೇಳಬೇಕು ಅಂದರೆ ಇದು ಗೂಗಲ್ ಅಸಿಸ್ಟೆಂಟು ಮತ್ತು ಸಿರಿ ಮುಖಾಂತರ ಕೂಡ ನೀವು ಕಮಾಂಡಲ್ಲಿ ಇದನ್ನ ಆಪ್ರೇಟ್ ಮಾಡ್ಬೋದು. ಸಾಂಗ್ ಚೇಂಜ್ ಮಾಡಬೇಕು ಅಂದರೆ ಗೂಗಲ್ ಅಸಿಸ್ಟೆಂಟಲ್ಲಿ ಕೂಡ ಯೂಸ್ ಮಾಡ್ಬೋದು. ಸೊ ಅದೊಂದಿದೆ. ಮತ್ತು ಇದರಲ್ಲಿ ಡ್ಯುಯಲ್ ಪೇರ್ ಇದೆ, ನೀವು 2 ಡಿವೈಸ್ಗೆ ಅಟ್ ಎ ಟೈಮ್ ಇದನ್ನ ಕನೆಕ್ಟ್ ಮಾಡಿ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇದರಲ್ಲಿರೋಂಥ ಸೌಂಡು ನನಗೆ ಹೇಳಬೇಕು ಅಂದರೆ ಇದು ಮೇನ್ ಆಗಿರೋದು ಸೌಂಡೇನೆ. ಯಾವುದೇ ಹೆಡ್ಫೋನ್ ತಗೋತೀನಿ ಅಂದರೂ ಕೂಡ ಸೌಂಡ್ ಕ್ವಾಲಿಟಿ ನನಗೆ ಸಖತ್ ಇಷ್ಟ ಆಯಿತು. ಇದರಲ್ಲಿ 40mm ಡ್ರೈವರ್ಸ್ ಇದೆ. ಮತ್ತು ಇದು ಇವ್ರದ್ದೇ ಬೋಟ್ ಅವ್ರದ್ದು ಸಿಗ್ನೇಚರ್ ಸೌಂಡ್ ಕೂಡ ಇದೆ. ಇದರಿಂದ ನಿಮಗೆ ಸೌಂಡು ಕ್ಲಾರಿಟಿ ನನಗೆ ಚೆನ್ನಾಗಿ ಇಷ್ಟ ಆಯಿತು. ಅಂದರೆ ಬೇಸು ಕೂಡ ಒಂದು ಹೈ ಲೆವೆಲ್ಗೇನು ನೀವು ನಾರ್ಮಲ್ ಟ್ರೂ ವೈರ್ಲೆಸ್ ಅಲ್ಲಿ ಹೆಡ್ಫೋನ್ ಹಾಕಿದ್ರೆ ಆ ಲೆವೆಲ್ ಬರಲಿಲ್ಲ ಅಂದರೂ ಕೂಡ ಒಂದು ಆವ್ರೇಜ್ ಆಗಿರೋ ಬೇಸು ಮತ್ತು ಸೌಂಡ್ ಕ್ವಾಲಿಟಿ
ನಂಗೆ ಸಖತ್ ಇಷ್ಟ ಆಯ್ತು. ವೋಕಲ್ಸ್ ಎಲ್ಲ ಚೆನ್ನಾಗಿ ಕ್ಲಿಯರ್ ಆಗಿ ಕೇಳಿಸುತ್ತೆ ನೀವು ಸಾಂಗ್ ನ ಪ್ಲೇ ಮಾಡಿದಾಗ. ಈ ಬೀಸ್ಟ್ ಮೋಡ್ ಕೂಡ ಇದೆ. ಈ ಬೀಸ್ಟ್ ಮೋಡ್ ನ ನೀವು ಆನ್ ಮಾಡಿದ್ರೆ ನಿಮಗೆ ಲೋ ಲೇಟೆನ್ಸಿ ಮೋಡ್ ಆನ್ ಆಗುತ್ತೆ. 40 ಮಿಲಿ ಸೆಕೆಂಡ್ಸ್ ತನಕ ನೀವು ಲೋ ಲೇಟೆನ್ಸಿಲಿ ನೀವು ಗೇಮಿಂಗ್ ಪ್ಲೇ ಮಾಡ್ತೀನಿ ಅಂದ್ರೆ ಮಾಡ್ಬೋದು. ಅಂದ್ರೆ ನೀವು ಯಾವುದೇ ಗೇಮ್ ಆಡ್ಬೇಕಾದ್ರೆ ನಿಮಗೆ ಡಿಲೇ ಸ್ವಲ್ಪ ಕಡಿಮೆ ಇರುತ್ತೆ. ನೀವು ಏನ್ ಫೈರ್ ಮಾಡ್ತೀರಾ ಅದು ಇನ್ಸ್ಟೆಂಟ್ ಆಗಿ ನಿಮಗೆ ಕೇಳಿಸುತ್ತೆ 40 ಮಿಲಿ ಸೆಕೆಂಡ್ಸ್ ಇರೋದ್ರಿಂದ. ಸೊ ನನಗೆ ಸೌಂಡ್ ಕ್ವಾಲಿಟಿಲಿ ನನಗೆ ಈ ಬಜೆಟ್ಗೆ ಸಖತ್ ಇಷ್ಟ ಆಯ್ತು. ಮತ್ತೆ ಬ್ಯಾಟ್ರಿ ಕೂಡ ಅಷ್ಟೇನೆ. ಇದರಲ್ಲಿ ಬ್ಯಾಟ್ರಿ ಬಂದು 60 ಗಂಟೆಗಳ ತನಕ ಮ್ಯೂಸಿಕ್ ಪ್ಲೇಬ್ಯಾಕ್ ಅನ್ನ ಕೊಡುತ್ತೆ ಅಂತ ಕಂಪ್ನಿಯವರು ಹೇಳಿದ್ದಾರೆ. ನಾನು ಟೆಸ್ಟ್ ಮಾಡಿರೋ ಪ್ರಕಾರ ಹೇಳ್ಬೇಕು ಅಂದ್ರೆ ನಾನು ಒಂದು 5-6 ಗಂಟೆ ಕಂಟಿನ್ಯೂಸ್ ಆಗಿ ಇದರಲ್ಲಿ ಸಾಂಗ್ ನ ಕೇಳಿದ್ದೀನಿ ನಾನು. ಸೊ ಸಾಂಗ್ ಕೇಳುವಾಗ ನನಗೆ ಬ್ಯಾಟ್ರಿ ಕೂಡ ಒಂದು 1% ಕೂಡ ಕಡಿಮೆ ಆಗಿಲ್ಲ. 100% ಹೇಗಿತ್ತು ಹಾಗೆ ಇತ್ತು. ಸೊ ಬ್ಯಾಟ್ರಿ ಬ್ಯಾಕಪ್ ಸಖತ್ತಾಗಿದೆ ಅಂತ ನನಗನ್ನಿಸ್ತು ನಾನು ಯೂಸ್ ಮಾಡಿರೋ ಪ್ರಕಾರ. ಮತ್ತೆ ಚಾರ್ಜಿಂಗ್ ಟೈಮು ಅಷ್ಟು ಕೂಡ. ಚಾರ್ಜಿಂಗ್ ಟೈಮ್ ನಿಮ್ಗೆ ಅಪ್ ಟು 2 ಗಂಟೆ ತನಕ ಇದು ಚಾರ್ಜಿಂಗ್ ಟೈಮ್ನ ತಗೊಳುತ್ತೆ. ಒಂದ್ಸಲ ಫುಲ್ ಚಾರ್ಜ್ ಮಾಡಿದ್ರೆ ನೀವು ಆರಾಮಾಗಿ 1 ವಾರ 2 ವಾರ ನೀವು ಡೈಲಿ 2 ಅವರ್ 3 ಅವರ್ ಯೂಸ್ ಮಾಡೋರಿಗೆ ಆರಾಮಾಗಿ ನಿಮಗೆ 1 ವಾರ ಕಂಟಿನ್ಯೂಸ್ ಆಗಿ ಬರುತ್ತೆ. ಸೌಂಡು ಮತ್ತೆ ಬ್ಯಾಟ್ರಿಲಿ ಮಾತ್ರ ನಂಬರ್ 1 ಸಖತ್ತಾಗಿದೆ. ಓವರಾಲ್ ಈ ಹೆಡ್ಫೋನ್ ಬಗ್ಗೆ ನಾನು ಹೇಳ್ಬೇಕು ಅಂತಂದ್ರೆ ನಾವು ಓವರ್ ಹೆಡ್ ಹೆಡ್ಫೋನ್ ಅಲ್ಲಿ ಇದು 2ನೇ ಹೆಡ್ಫೋನ್ ನಾನು ರಿವ್ಯೂ ಮಾಡ್ತಾ ಇರೋದು. ನನಗೆ ಈ ಬಜೆಟ್ಗೆ 1300 ರೂಪಾಯಿಗೆ ಇದು ನನಗೆ ವರ್ತ್ ಅಂತ ಅನ್ನಿಸ್ತು. ಸೊ ಇದನ್ನು 1200 ರೂಪಾಯಿಗೂ ಕೂಡ ಬರುತ್ತೆ. ಅವಾಗಲೂ ಕೂಡ ನೋಡಿ ಪರ್ಚೇಸ್ ಮಾಡಿ ಕಡಿಮೆ ಸಿಗುತ್ತೆ. ಸೊ 1300 ರೂಪಾಯಿಗೆ ಇದ್ರ ಸೌಂಡು ಬ್ಯಾಟ್ರಿ ಮಾತ್ರ ನನಗೆ ಸಖತ್ ಇಂಪ್ರೆಸ್ ಮಾಡ್ತು. ಕಂಫರ್ಟಬಲ್ ಅಲ್ಲಿ ಇದೊಂದು ಹಾರ್ಡ್ ಇದೆ ಅನ್ನೋದು ಬಿಟ್ರೆ ಸ್ವಲ್ಪ ನನಗೆ ಕಿವಿ ಪೇನ್ ಬಿತ್ತು ಅಂತ ಅನ್ನೋದು ಬಿಟ್ರೆ ಇನ್ನೆಲ್ಲ ಕೂಡ ಸಖತ್ ಇಂಪ್ರೆಸ್ ಮಾಡ್ತು. ಸ್ಟ್ರಾಪು ಕೂಡ ಒಳ್ಳೆ ಕ್ವಾಲಿಟಿಲೇ ಇದೆ. ನೀವೇನಾದರೂ ಪರ್ಚೇಸ್ ಮಾಡ್ತೀನಿ ಅಂದರೆ ಈ ಬಜೆಟ್ಗೆ ವರ್ತಬಲು. ನೀವು ತಗೋತೀನಿ ಅಂದರೆ ತಗೋಬೋದು. ಇದ್ರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಬೇಕಾದ್ರೆ ಪರ್ಚೇಸ್ ಮಾಡ್ತೀನಿ ಅಂದರೆ ಪರ್ಚೇಸ್ ಮಾಡಿ. ಇದರಲ್ಲಿ ತುಂಬ ಮಾಡೆಲ್ಸ್ಗಳಿದೆ. ಅಪ್ ಟು 1800 1900 ತನಕನೂ ಇದರಲ್ಲಿ ಮಾಡೆಲ್ಸ್ಗಳಿದೆ. ನಿಮ್ಗೆ ಯಾವ್ದು ಬೆಟರ್ ಚಾಯ್ಸ್ ಅನ್ಸುತ್ತೆ ಅದನ್ನ ನೋಡ್ಬಿಟ್ಟು ಪರ್ಚೇಸ್ ಮಾಡ್ಬೋದು. ಸೊ ಇದಿಷ್ಟು ನೋಡಿದ್ರಲ್ಲ ಈ ವಿಡಿಯೋದಲ್ಲಿ ಈ ಬೋಟ್ ರಾಕರ್ಸ್ 412 ಅನ್ನೋ ಮಾಡೆಲ್ನ ಓವರ್ ಹೆಡ್ ಹೆಡ್ಫೋನ್ನ ಅನ್ಬಾಕ್ಸಿಂಗ್ ಮತ್ತೆ ರಿವ್ಯೂ. ಈ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ಇದೇ ಥರ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋಸ್ಗಳಿಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ರೆ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ ಎಲ್ರಿಗೂ. ಬಾಯ್.